ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಯಾರ್ಯಾರು ವೆಹಿಕಲಲ್ಲಿ ಓಡಾಡ್ತಾರೋ ಅವರೆಲ್ಲರೂ ನೋಡಬೇಕಾದಂಥ ಸಬ್ಜೆಕ್ಟ್ ಇದು, ಎಪಿಸೋಡ್ ಇದು. ಕೆಲವರಿಗೆ ಸ್ವಂತ ವೆಹಿಕಲ್ ಇಲ್ಲ, ಆಟೋದಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ, ಕ್ಯಾಬಲ್ಲಿ ಓಡಾಡ್ತಾರೆ, ಟ್ರೈನಲ್ಲಿ ಓಡಾಡ್ತಾರೆ. ಕೆಲವರು ಅವ್ರದ್ದೇ ಆದಂಥ ಸ್ವಂತ ವೆಹಿಕಲ್ ಇರ್ತದೆ, ಅದರಲ್ಲಿ ಓಡಾಡ್ತಾರೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ವಾಹನಗಳಲ್ಲಿ ಓಡಾಡ್ತಾರೆ. ಇವತ್ತಿನ ಕಾಲದಲ್ಲಿ ಯಾರೂ ನಡ್ಕೊಂಡು ಓಡಾಡೋದಿಲ್ಲ. ಸುಮಾರು 1 ಕಿಲೋಮೀಟ್ರ್ ಇದ್ದರೂ ಕೂಡ ಆಟೋದಲ್ಲಿ ಹತ್ಬಿಡ್ತಾರೆ, ಹೋಗ್ತಾರೆ. ಕೆಲವು ಹಳ್ಳಿಗಳಲ್ಲಿ ಮೈಲಿಗಟ್ಟಲೆ ನಡ್ಕೊಂಡು ಸ್ಕೂಲ್ಗೆ ಹೋಗ್ತೇವೆ ಮಕ್ಕಳು. ಕೆಲವು ಹಳ್ಳಿಗಳಲ್ಲಿ ವೆಹಿಕಲ್ಲೇ ಕಾಯೋದಿಲ್ಲ, ಅವರು ನಡ್ಕೊಂಡೇ ಹೋಗ್ಬಿಡ್ತಾರೆ. 5-6 ಕಿಲೋಮೀಟ್ರ್ ನಡ್ಕೊಂಡು ಹೊಟ್ಟೋಗ್ತಾರೆ ಒಂದೂರಿಂದ ಇನ್ನೊಂದೂರಿಗೆ. ನಡ್ಕೊಂಡು ಹೋಗೋದೇನೋ ಸೇಫ್ಟಿ. ಈ ಬಸ್ಸು, ಕಾರು, ಟ್ರೈನು, ಟೂ ವೀಲರು, ಆಟೋ ರಿಕ್ಷಾ, ಲಾರಿ, ಟಿ ಟ್ರ್ಯಾಕ್ಟ್ರು, ಈ ಥರದಲ್ಲಿ ಓಡಾಡ್ತಾರಲ್ಲ ಜನ, ಅವರೆಲ್ಲರೂ ಇವತ್ತು ನಾನು ಎಪಿಸೋಡ್ ನೋಡಲೇಬೇಕು. ಯಾತಕ್ಕೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ನಾವು ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಆಚರಣೆ ಅಂದರೆ ಹಸು ಸಾಕಿರೋರು ಹಸುಗೆ ಸ್ನಾನ ಮಾಡಿಸಿ ಪೂಜೆ ಮಾಡ್ತಾರೆ. ಹಸು ಇಲ್ದೋದವರೆಲ್ಲ ಮನೇಲಿ ಎಳ್ಳು ಬೆಲ್ಲ ಬೀರ್ತಾರೆ. ಹಸುನ ಬೆಂಕಿಲಿ ಕಿಚ್ಚಾಯಿಸ್ತಾರೆ, ಹಾರಿಸ್ತಾರೆ. ಇಲ್ಲಿ ಗೋಸೇವೆ ಆಗೋಗುತ್ತೆ. ಗೋಸೇವೆ ಮಹಾಶ್ರೇಷ್ಠ. ಹಸು ಮುಟ್ಟೋದಲ್ಲೇ ಅರ್ಧ ಕಾಯಿಲೆ ಹೊಟ್ಟೋಗುತ್ತೆ. ಹಸು ದರ್ಶನ ಮಾಡೋದಲ್ಲೇ ಅರ್ಧ ತೊಂದರೆಗಳು ನಿವಾರಣೆ ಆಗುತ್ತೆ. ಈ ಸಂಕ್ರಾಂತಿ ಹಬ್ಬದ ಫಲ ಏನಿದೆ ಅಂದರೆ, ಈ ವರ್ಷದ ಸಂಕ್ರಾಂತಿನಲ್ಲಿ ಮಹೋದರಿ ಅಂತ ಒಂದು ಹೆಣ್ಣು, ಅವಳು ಹಂದಿ ಮೇಲೆ ಕೂತ್ಕೊಂಡು ಬರ್ತಾಳೆ. ಈ ವರ್ಷ ಪೂರ್ತಿ ಅವಳು ಸಂಚಾರ ಭೂಲೋಕದಲ್ಲಿ, ಈ ಭೂಮಿನಲ್ಲಿ ಹಂದಿ ಮೇಲೆ ಕೂತ್ಕೊಂಡು, ಮತ್ತು ಅರ್ಧಂಬರ್ಧ ಹಂದಿ ಮೇಲೆ ವಾಹನ ಓಡಾಡೋದಾದರೆ ಎತ್ತು ಮೇಲೆ ಕೂಡ ಓಡಾಡ್ತಾಳೆ ಅಂತ, ಅದು ಉಪವಾಹನ ಅಂತೇಳಿ. ಈ ಹಬ್ಬದ ಅಧಿಪತಿಯಾದಂಥ ಕುಮಾರಿ ಮಹೋದರಿ ಅಂತೇಳಿ, ಮದುವೆ ಆಗಿಲ್ಲ ಆ ಹುಡುಗಿ. ಮಹೋದರಿ ಅಂತ ಈ ಸಂಕ್ರಾಂತಿ ಹಬ್ಬಕ್ಕೆ ಅಧಿದೇವತೆ. ಈ ವರ್ಷ ಎಷ್ಟೋ ಜನಕ್ಕೆ ಸಂಕ್ರಾಂತಿ ಹಬ್ಬ ಹಿಂದೆ, ಸಂಕ್ರಾಂತಿ ಹಬ್ಬ ನಾಳೆ ಅನ್ನೋಂಗೆ ಅಥವಾ ಸಂಕ್ರಾಂತಿ ಹಬ್ಬ ಆದಮೇಲೆ ಹೋಗ್ತಾ ಹೋಗ್ತಾ ಭಾಳಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗುತ್ತೆ. ಸ್ವಂತ ಗಾಡೀಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ಬೋದು, ಗೌರ್ಮೆಂಟ್ ಬಸ್ಸಲ್ಲಿ, ಟ್ರೈನಲ್ಲಿ, ಅಥವಾ ಟಿ ಮಾಡಿಕೊಂಡು ಕ್ಯಾಬ್, ಓನ್ ಕಾರು. ಈ ಸಂಕ್ರಾಂತಿ ವೈಬ್ರೇಷನ್ ಹೇಗಿದೆ ಅಂದರೆ, ಆ ಮಹೋದರಿಯನ್ನು ಒಂದು ದೇವತೆ ಕುಮಾರಿಯವಳು, ಮದುವೆ ಆಗಿಲ್ಲ, ಕನ್ಯೆ ದೇವತೆ. ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಆ ದೇವಿ ಪ್ರವೇಶ ಆಗಿದ್ದಾಳೆ. ಹಂದಿ ಮೇಲೆ ವಾಹನ ಮಾಡ್ಕೊಂಡು ಹೋಗುವಂಥವಳು. ಈ ವರ್ಷ ಭಾಳಷ್ಟು ಜನಕ್ಕೆ ಊಟ ತಿಂಡಿ ತಿಂದು ಸಾಯಲ್ಲ, ರೋಗ ಬಂದು ನರಳಲ್ಲ, ಇದ್ದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಈಗಾಗಲೇ ನಾವು ನೋಡಿರ್ಬೋದು, ಹಬ್ಬ ನಾಳೆ ಅನ್ನೋಂಗೆ ಎಷ್ಟೋ ಜನಕ್ಕೆ ಕಾರು ಮರಕ್ಕೆ ಗುದ್ದಿಸ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಟಿ ವಿಲೆಲ್ಲ ಪ್ರಚಾರ ಆಯಿತು, ಪೇಪರ್ಲೆಲ್ಲ ಬಂತು. ಇದನ್ನೆಲ್ಲ ನಾನು ಗಮನಿಸಿ ನಮ್ಮ ಜನಗಳಿಗೆ, ನಮ್ಮ ವೀಕ್ಷಕರಿಗೆ ಈ ವರ್ಷ ಒಂದು ಮುಂಜಾಗ್ರತಾ ಕ್ರಮ, ಅದರಲ್ಲೂ ಯಂಗ್ ಬಾಯ್ಸ್, ಹುಡುಗಿರು, ಯಂಗಾಗಿರೋ ಹುಡುಗಿರು ಭಾಳ ರ್ಯಾಶಾಗಿ ಓಡಿಸ್ತಾರೆ. ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಭಾಳ ಕೇರ್ಫುಲ್ ಆಗಿರಬೇಕು. ಈ ಒಂದು ವರ್ಷ ಆಗುವಂಥ ಅಪಘಾತಗಳು ಇಷ್ಟು ವರ್ಷ ಆಗೇ ಇರೋದಿಲ್ಲ, ಅಷ್ಟಾಗತ್ತೆ. ಹೇಳಿ ಕೇಳಿ ಹಂದಿ ವಾಹನದ ಮೇಲೆ ಬರ್ತಾ ಇದ್ದಾಳೆ ಮಹೋದರಿಯಿಂದ ಒಂದು ದೇವತೆ, ಸಂಕ್ರಾಂತಿ ದೇವತೆ. ಕೆಲವ್ರಿಗೆ
ಹೋಗ್ತಾ ಇರ್ತಾರೆ, ಯಾವುದೋ ಒಂದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ, ಕಾರ್ ಓಡಿಸಿ, ಟೂ ವೀಲರ್ ಓಡಿಸಿ, ಇದ್ದಕ್ಕಿದ್ದ ಒಂದು ಕ್ಷಣ ಕಣ್ಣು ಮಂಜಂಗೆ ಆಗಿಬಿಟ್ಟು ಅವರೇ ಹೋಗಿ ಗುದ್ಕೊಂಡ್ಬಿಡ್ತಾರೆ, ಮರಕ್ಕೋ ಅಥವಾ ರಸ್ತೆ ಅಡಿಗೆ ಬಿದ್ದುಬಿಡ್ತಾರೆ. ಇದಕ್ಕಿದ್ದಕ್ಕೆ ಕಾರಲ್ಲಿ ಹೋಗ್ತಿರ್ತಾರೆ, ಕಾರೇ ಉಲ್ಟಾ ಆಗಿಬಿಡ್ತದೆ, ಒಂದು 3 ರೌಂಡ್ ಉಲ್ಟಾ ಆಗಿ ಬಿದ್ದೋಗ್ತವೆ. ಮತ್ತು ಯಾರಿಗೂ ತೊಂದರೆ ಆಗದೇ ಇರ್ಬೋದು ಅಥವಾ ತೊಂದರೆ ಆಗ್ಬೋದೇನೋ, ಯಾರಿಗೂ ಗೊತ್ತು. ಈ ಥರ ದೋಷಗಳು ಈ ವರ್ಷ ಹೆಚ್ಚಿಗೆ ಕಾಣೋದ್ರಿಂದ ನನ್ನ ಒಂದು ಸಂಕಲ್ಪದ ಪ್ರಕಾರ ನನ್ನ ಕಡೆಯಿಂದ ಒಂದು ಏನು ಪರಿಹಾರ ತಿಳಿಸೋಕ್ಕೆ ನಾನು ಸಂಕಲ್ಪ ಮಾಡಿದ್ದೀನಿ. ಎಷ್ಟು ಕೋಟಿ ಇದ್ರೇನು ಒಂದೇ ಸಲ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರೆ, ಎಷ್ಟು ಕೋಟಿ ಆಸ್ತಿ ಇದ್ರೇನು ಆಕ್ಸಿಡೆಂಟಾಗಿ ಕೈಯೋ ಕಾಲೋ ಡ್ಯಾಮೇಜ್ ಆಗಿಬಿಟ್ರೆ, ಎಷ್ಟೋ ಜನ ಆಕ್ಸಿಡೆಂಟಾಗಿ ಕಾಲು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಆಕ್ಸಿಡೆಂಟಾಗಿ ಕೈ ಕಳ್ಕೊಂಬಿಟ್ಟಿದ್ದಾರೆ, ಎಷ್ಟೋ ಜನ ಆಕ್ಸಿಡೆಂಟ್ ಕಣ್ಣೋಗಿದೆ, ಎಷ್ಟೋ ಜನ ಆಕ್ಸಿಡೆಂಟಲ್ಲಿ ಹಲ್ಲೆಲ್ಲ ಹೋಗ್ಬಿಟ್ಟಿದೆ, ಹಲ್ಲನ್ನ ಹೊಸ್ದಾಗಿ ಹಾಕೋಕ್ಕೆ ಆಗಲ್ಲ, ಆ ಲೆವೆಲ್ಗೆ ಡ್ಯಾಮೇಜ್ ಆಗಿದೆ. ಎಷ್ಟೋ ಜನ ಆಕ್ಸಿಡೆಂಟಲ್ಲಿ ಹೊಟ್ಟೆ ಒಳಗೆಲ್ಲ ಹೋಗಿ ಕರಳೆಲ್ಲ ಡ್ಯಾಮೇಜ್ ಆಗಿದೆ, ಒಂದು 5 ತಿಂಗಳು 6 ತಿಂಗಳಿಂದ ಆಮೇಲೆ ಸತ್ತೋಗ್ಬಿಟ್ಟಿದ್ದಾರೆ. ಆಸ್ತಿ ಇದ್ದಷ್ಟೇನು ಲಾಭ? ಮನುಷ್ಯನ ಅನುಭವಿಸೋಕ್ಕೆ ಒಂದು ದೇಹ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ, ಒಳ್ಳೆ ಮನಸ್ಸಿಲ್ಲ ಅಂದಾಗ, ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಯಾಣ ಮಾಡುವಾಗ, ಅದರಲ್ಲೂ ಘಾಟ್ ಸೆಕ್ಷನ್ನು, ಈ ಕುಮಾರಿ ಮಹೋದರಿಯನ್ನು ಸಂಕ್ರಾಂತಿ ದೇವತೆ ಕಾಡು, ನಿರ್ಜನವಾದ ಪ್ರದೇಶ, ಘಾಟ್ ಸೆಕ್ಷನ್ನು. ನಿರ್ಜನವಾದ ಪ್ರದೇಶ ಅಂದರೆ ಎಲ್ಲೂ ಮನೆಗಳಿರಲ್ಲ, ಬರೀ ರಸ್ತೆ ಇರ್ತದೆ. ಕಾಡು ಅಂದಾಗ ಅಲ್ಲೆಲ್ಲೂ ಮನೆಗಳಿರಲ್ಲ. ಘಾಟ್ ಸೆಕ್ಷನ್ ಅಂದಾಗ ಅಲ್ಲೂ ಎಲ್ಲೂ ಮನೆಗಳಿರಲ್ಲ. ಈ ಥರ ಜಾಗದಲ್ಲಿ ಆಕ್ಸಿಡೆಂಟ್ಸ್ ಮಾಡಲಿಕ್ಕೆ ಪ್ರಚೋದನೆ ಆಗ್ತದೆ. ಅದರಿಂದ ಟ್ರೈನ್ ಹತ್ತಕ್ಕೆ ಮುಂಚೆ, ಬಸ್ ಹತ್ತಕ್ಕೆ ಮುಂಚೆ, ಕಾರ್ ಓಡ್ಸೋಕ್ಕೆ ಮುಂಚೆ, ಟೂ ವೀಲರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಥವಾ ಕ್ಯಾಬಲ್ಲಿ ಹೋಗೋಕ್ಕೆ ಮುಂಚೆ, ಯಾವುದೇ ವೆಹಿಕಲ್ ಆಗಿರಲಿ, ನೀವು ಒಟ್ಟೆ ಮನೆ ಬಿಟ್ಟು ಪ್ರಯಾಣ ಮಾಡ್ತೀರೋ, ವೆಹಿಕಲಲ್ಲಿ ಹೋಗ್ತಾ ಇದ್ದೀರ, ವಾಹನದಲ್ಲಿ ಹೋಗ್ತಿರ್ತೀರ, ಅದರಲ್ಲೂ ವಿಶೇಷವಾಗಿ ಈ ಘಾಟ್ ಸೆಕ್ಷನ್ ಅಂತ ಹೇಳ್ತೀನಲ್ಲ, ಅಂಥ ಜಾಗದಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕು. ನೀವು ಓಡಿಸ್ತಾ ಇರಲ್ಲ, ಯಾರೋ ಓಡಿಸ್ತಿರ್ತಾರೆ, ನೀವು ಕೂತಿರ್ತೀರ. ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ತಡೆಯೋಕ್ಕಾಗದೆ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ಸು ಯಾವ ರೀತಿ ಆಗ್ಬೋದು? ನಾನು ತುಂಬ ಚೆನ್ನಾಗಿ ಕಾರ್ ಓಡಿಸ್ತೀನಿ, 50 ವರ್ಷ ಓಡಿಸಿದ್ದೀನಿ, ಅನುಭವ ಇದೆ. ಆದರೆ ಯಾವುದೋ ಒಂದು ನಾಯಿ ಅಡ್ಡ ಬಂತು ಅಂತೇಳಿ ಬ್ರೇಕ್ ಹಾಕೋಕ್ಕೆ ಹೋಗಿ ನಾನೇ ಕಾರು ಉಲ್ಟಾ ಮಾಡಿ ಮರಕ್ಕೋ ಹಳ್ಳಕ್ಕೋ ಬೀಳಿಸ್ಬಿಡ್ತೀನಿ. ಮರಕ್ಕೋಗಿ ಡಿಕ್ಕಿ ಹೊಡಿಯುತ್ತೆ, ಇಲ್ಲ ಹಳ್ಳಕ್ಕೋಗಿ ಬಿದ್ದೋಗುತ್ತೆ. ಒಂದು ನಾಯಿ ಅಡ್ಡ ಬಂತು ಅಂತೇಳಿ ಒಂದು ಕಾರಣ. ಎರಡನೇ ಕಾರಣ, ಹೋಗ್ತಾ ಇರ್ತೀವಿ, ಸಡನ್ ರಸ್ತೆಯಲ್ಲಿ ಸರ್ಪ ಹರ್ಕೊಂಡು ಹೋಗ್ತಾ ಇರ್ತಾರೆ, ನಾಗರಾವು. ಆ ನಾಗರಾವ್ ಮೇಲೆ ಬಿಟ್ಬಿಡ್ತೀನಿ ಅನ್ನೋ ಬೈಕ್ ಸಡನ್ ಬ್ರೇಕ್ ಹಾಕಿದಾಗ ಅದು ಕಂಟ್ರೋಲ್ ಮಾಡೋಕ್ಕಾಗ್ದೇ ಕಾರು ಪಲ್ಟಿ ಆಗ್ಬೋದು, ಇಲ್ಲ ತನಗೆ ತಾನೇ ಯಾವುದೋ ಒಂದು ರಸ್ತೆಗೆ ಗುದ್ಕೋಬೋದು, ಮರಕ್ಕೆ ಹೋಗ್ಬೋದು, ಅಥವಾ ಯಾವುದಾದ್ರು ಬ್ಯಾರಿಕೇಡ್ ಇದ್ದರೆ ಅಲ್ಲೂ ಗುದ್ಬಿಡ್ಬೋದು. ಇದರಿಂದ ಆಕ್ಸಿಡೆಂಟ್ ಆಯಿತು. ಶ್ವಾನ, ಸರ್ಪ ಸಂಚಾರ. ಶ್ವಾನ ಅಂದರೆ ನಾಯಿ ಅಡ್ಡ ಬಂತು ಅಂದಾಗ, ಸರ್ಪ ಬಂದಾಗ, ಹಸು ಅಥವಾ ಕರುಗಳು, ಎಮ್ಮೆ, ಮಹಿಷ, ಮಹಿಷ. ಗೋ ಅಂದರೆ ಹಸು, ಮಹಿಷ ಅಂದರೆ ಎಮ್ಮೆ ಸಂಸ್ಕೃತ ಭಾಷೆಯಲ್ಲಿ. ಎಮ್ಮೆಗೆ ಸಂಸ್ಕೃತದಲ್ಲಿ ಮಹಿಷ ಅಂತಾರೆ, ಹಸುಗೆ ಸಂಸ್ಕೃತ ಗೋ ಅಂತಾರೆ. ಈ ಹಸು ಮತ್ತು ಎಮ್ಮೆ ಏನಾದ್ರು ಮಧ್ಯೆ ಅಡ್ಡ ಬಂದಾಗ ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟು ಗಾಡಿ ಜರ್ಕಾಗಿ ಒಂದು ಕಡೆ ಬಿದ್ದೋಗ್ಬೋದು, ಇಲ್ಲ ಅಲ್ಲಿ ಯಾವ್ದಾದ್ರು ಮರಕ್ಕೋ ಅಥವಾ ಇನ್ನೊಂದು ಬಸ್ಕೋ ಲಾರಿ ಪಕ್ಕದಲ್ಲಿ ಹೋಗ್ತಿರ್ತದೆ, ಅದಕ್ಕೆ ಟಚ್ ಮಾಡಿ ನಾವು ಆಕ್ಸಿಡೆಂಟ್ ಮಾಡಿಕೊಂಡು ಪಕ್ಕದಲ್ಲಿ ಹೋಗೋ ವೆಹಿಕಲ್ಗೂ ಆಕ್ಸಿಡೆಂಟ್ ಆಗುತ್ತೆ. ಹಸು ಮತ್ತು ಎಮ್ಮೆ ಬಂದಾಗ. ನಾಯಿ ಸರ್ಪ ಬಂದಾಗ ನಮಗೆ ನಾವೇ ಮರ ಗುದ್ಕೊಂಡ್ಬಿಡ್ತೀವಿ, ಮರಕ್ಕೋ ಅಥವಾ ಹಳ್ಳಕ್ಕೆ ಬಿದ್ದೋಗ್ತೀವಿ. ಹಸು ಅಡ್ಡ ಬಂದಾಗ, ಎಮ್ಮೆ ಅಡ್ಡ ಬಂದಾಗ ಬ್ರೇಕ್ ಹಾಕಕ್ಕೆ ಹೋಗಿ ನಮ್ಮಿಂದ ಬಂದಿರೋ ವೆಹಿಕಲ್ ನಮ್ಗೆ ಹಿಂದೆ ಟಚ್ ಮಾಡ್ಬೋದು, ಇಲ್ಲ ಪಕ್ಕದಲ್ಲಿ ಬಸ್ಸೋ ಕಾರೋ ಇನ್ನೊಂದು ಯಾವುದೋ ಹೋಗ್ತಿರ್ತದೆ. ಹಸು ಎಮ್ಮೆ ಬಂದಾಗ ನಮ್ಮ ಜೊತೆಗೆ ಇನ್ನೊಂದು ವೆಹಿಕಲ್ಗೂ ಅಪಘಾತ ಮಾಡುವಂಥ ಯೋಗ ಇರ್ತದೆ. ಆದ್ದರಿಂದ ಹಸು, ಮಹಿಷ, ಎಮ್ಮೆ, ವೃಷಭ, ಎತ್ತು ಈ 3 ಪ್ರಾಣಿಗಳು ಹೋಗುವಾಗ ಅಡ್ಡದಲ್ಲಿ ಅಲ್ಲಿ ಬರ್ತಿದ್ದಾಗಲೇ ಸಡನ್ನಾಗಿ ನಾವೇನು ಮಾಡಬೇಕು, ಅದೇನು ಮಾಡ್ತದೆ ಗೊತ್ತಾ, ಚಕ್ಕಂತ ಆರ್ಬಿಡ್ತದೆ ಅದು. ಹಸು ಅಥವಾ ಕರು ಆಗಲಿ ಎಮ್ಮೆ ಆಗಲಿ ಚಕ್ಕಂತ ಆರ್, ನಿಮ್ಗೆ ಗೊತ್ತೇ ಇರೋಲ್ಲ ಅದು ಆರು ಈ ಕಡೆ ಬರ್ತದೆ ಅಂತ. ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ಇದೊಂದಾಯಿತು. ಶ್ವಾನ, ಸರ್ಪ ಅಂದರೆ ಹಾವು, ಯಾವ ಜಾತಿ ಆದರೂ ಹಾವು ಆಗಿರ್ಬೋದು. ವೃಷಭ, ಗೋ, ಹೆತ್ತು, ಹಸು, ಮಹಿಷ, 5. ಇದಲ್ದೇ ಸಡನ್ನಾಗಿ ಯಾರೊಬ್ಬರು ಮನುಷ್ಯರು ಟೂ ವೀಲರಲ್ಲೋ ಸೈಕಲಲ್ಲೋ ಸಡನ್ ತೊಗೊಳಕ್ಕೆ ಹೋಗ್ತಾರೆ, ಆಗ ನೀವು ಪಟ್ಟಂತೆ ಬ್ರೇಕ್ ಹಾಕ್ಬಿಟ್ಟು ಇನ್ನೆಲ್ಲೋ ಗುದ್ಕೊಂಡ್ಬಿಡ್ತೀರಿ, ಸಡನ್ನಾಗಿ ಆಡ್ಬಿಡ್ತಾರೆ.
ಅಲ್ಲಿಂದ ಈ ರಸ್ತೆಗೆ ಮನುಷ್ಯ ಅಡ್ಡ ಬಂದಾಗ ತಾನು ವೆಹಿಕಲಲ್ಲಿ ಬಂದು ಇವನು ಈಗ ನಾನು ಕಾರ್ ಓಡಿಸ್ತಾ ಇರ್ತೀನಿ, ಇನ್ನೊಬ್ಬನು ವೆಹಿಕಲಲ್ಲಿ ಬರ್ತಾನೆ, ಸಡನ್ನಾಗಿ ಆ ಕ್ರಾಸಿಂಗ್ ಈ ಕಡೆಗೆ ಹೋಗ್ಬೇಕಾದ್ರೆ ಅವ್ನು ಗೊತ್ತೇ ಇಲ್ಲ, ನೋಡ್ಕೊಂಡೇ ಇರಲ್ಲ, ಸಡನ್ ಹೋಗ್ಬಿಡ್ತಾನೆ, ನಾವು ಅವನು ಬಿಡಿಸಿ ನಾವು ಬಿದ್ದೋಗ್ಬಿಡ್ತೀವಿ, ನಮಗೂ ಆಕ್ಸಿಡೆಂಟ್ ಆಗುತ್ತೆ. ಇದೆಲ್ಲ ಯಾತಕ್ಕಾಗತ್ತೆ ನಾನು ಆಮೇಲೆ ಹೇಳ್ತೀನಿ. ಮನುಷ್ಯ ನಡ್ಕೊಂಡು ಬರುವಾಗ, ಮನುಷ್ಯ ವಾಹನದಲ್ಲಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಇದು 7ನೇದು. ಒಂದು ನಾಯಿ ಅಡ್ಡ ಬಂದರೆ, ಒಂದು ಸರ್ಪ ಹರ್ಕೊಂಡು ಹೋಗ್ತಾರೆ, ಒಂದು ಋಷಭ ಎತ್ತು, ಇನ್ನೊಂದು ಗೋ ಹಸು, ಇನ್ನೊಂದು ಮಹಿಷ, ಇನ್ನೊಂದು ಮನುಷ್ಯರು ಅಡ್ಡ ಹೋಗ್ಬೇಕಾದ್ರೆ ಸಡನ್ನಾಗಿ ಮನುಷ್ಯರ ಮುಖೇ ನಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಒಬ್ಬ ಮನುಷ್ಯ ವೆಹಿಕಲ್ ಓಡಿಸ್ಕೊಂಡು ಹೋಗ್ತಿರ್ತಾನೆ, ಒಬ್ಬ ಮನುಷ್ಯ ವೆಹಿಕಲ್ ಇಲ್ಲದೆ ಹೋಗ್ತಿರ್ತಾನೆ, ನಡ್ಕೊಂಡು ಹೋಗ್ತಿರ್ತಾನೆ, ಇನ್ನೊಂದು ವೆಹಿಕಲ್ ಕೂತ್ಕೊಂಡು ಒಬ್ಬ ಮನುಷ್ಯ ಓಡಿಸ್ಕೊಂಬರುವಾಗ ಅವನು ಟೆಸ್ಟ್ ಮಾಡಿ ನಮಗೂ ಟೆಸ್ಟ್ ಮಾಡಿ ಅವನು ಬಿತ್ಸತ್ತ ನಾವು ಆಕ್ಸಿಡೆಂಟ್ ಮಾಡ್ಕೊಂಬಿಡ್ತೀವಿ. ಇದೊಂದಾಯಿತು. ಹೋಗ್ತಾ ಇದ್ದಾಗೆ ಪ್ರಕೃತಿಯಿಂದ ಮರ ಸಡನ್ನಾಗಿ ಬಿದ್ದೋಗ್ಬಿಡುತ್ತೆ, ವೆಹಿಕಲ್ ಮೇಲೆ ಮರ ಇದಕ್ಕಿದ್ದಾಗೆ ಸಡನ್ನಾಗಿ ಬಿದ್ದೋಗ್ಬಿಡುತ್ತದೆ. ಇದಲ್ದೇ ಇನ್ನೊಂದು ಥರ ಆಕ್ಸಿಡೆಂಟ್ಸ್ ಇರ್ತದೆ. ಯಾವ ಥರಪ್ಪ ಅಂತಂದರೆ, ನಮ್ಮ ವೆಹಿಕಲ್ಲೇ ಬ್ರೇಕ್ ಫೇಲ್ಯೂರ್ ಆಗಿಬಿಟ್ಟಿರ್ತದೆ, ನಾವು ಓಡಿಸೋ ವೆಹಿಕಲಲ್ಲೇ ಮಿಸ್ಟೇಕ್ ಇರ್ತದೆ, ನಾವು ಹೋಗ್ತಿರೋ ವೆಹಿಕಲ್ ದಗ್ಗಂತ ಹತ್ಕೊಂಡ್ಬಿಡುತ್ತೆ. 10ನೇ ನಾವು ಹೋಗ್ತಿರೋ ವೆಹಿಕಲಲ್ಲೇ ಬ್ರೇಕ್ ಫೇಲ್ಯೂರ್. 10ನೇದು ವೆಹಿಕಲ್ ಹೋಗ್ತಾ ಇದ್ದ ದಗ್ಗಂತ ಹತ್ಕೊಂಡ್ಬಿಡ್ತದೆ. ಯಾರೂ ಟಚ್ ಮಾಡಿಲ್ಲ, ಯಾರೂ ಗುದ್ದಿಲ್ಲ, ಏನೂ ಆಗಿಲ್ಲ, ಹಾವು ಬಂದಿಲ್ಲ, ಹಸು ಬಂದಿಲ್ಲ, ಎಮ್ಮೆ ಬಂದಿಲ್ಲ, ನಾಯಿ ಬಂದಿಲ್ಲ, ಮನುಷ್ಯ ಬಂದಿಲ್ಲ, ಏನೂ ಇಲ್ಲ, ದಗ್ಗಂತ ವೆಹಿಕಲ್ ಹತ್ಕೊಂಡ್ಬಿಡುತ್ತೆ ದಿಢೀರ್ನೇ. ಇದು 10ನೇದು. ಸ್ವಯಂ ಅಗ್ನಿ ಸ್ಪರ್ಶ, ತನಗೆ ತಾನೇ ಅಗ್ನಿ ಸ್ಪರ್ಶ ಆಗಿಬಿಡ್ತದೆ. ಇದೆಲ್ಲ ಆಯಿತು. ನಾವು ಹೋಗ್ತಾ ಇರ್ತೀವಿ, ಹೋಗ್ತಿರ್ಬೇಕಾದ್ರೆ ನಮಗೆ ಗೊತ್ತು ರಸ್ತೆ ಚಿಕ್ತು ಅಂತ, ಆದ್ರೂ ಸೈಡಲ್ಲಿ ಹೋಗ್ತಾ ಇರ್ತೀವಿ. ಸೈಡಲ್ಲಿ ಹೋಗ್ತಾ ತನಗೆ ತಾನೇ ಉಳ್ಕೊಂಡ್ಬಿಡ್ತೀವಿ. ಘಾಟ್ ಸೆಕ್ಷನಲ್ಲಿ ಅಲ್ಲಿ ಒಂದು ವೆಹಿಕಲ್ ಹೋದರೆ ಇನ್ನೊಂದು ವೆಹಿಕಲ್ ಬರಬೇಕು. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ವೆಹಿಕಲ್ ಹೋಗ್ತಿದೆ, ಇಲ್ಲಿ ನಾನು ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಏನಾಗುತ್ತೆ, ಅದು ಅವ್ನಿಗೆ ಗೊತ್ತೇ ಆಗೋದೇ ಇಲ್ಲ, ಸಡನ್ನಾಗಿ ಉಲ್ಟಾ ಬಲ್ಟಾ ಆಗಿಬಿಟ್ಟು ಅವ್ನು ರಸ್ತೆ ಮಾಡ್ಕೊಳಕ್ಕೆ ಹೋಗಿ ಇವನು ಬಿದ್ದೋಗ್ಬಿಡ್ತಾನೆ. 2 ಸಣ್ಣ ರಸ್ತೆ, 2 ವೆಹಿಕಲ್ ಹೋಗಿ ಬಂದು ಮಾಡ್ತಿರ್ತದೆ. ನಾನೇನು ಮಾಡ್ತೀನಿ, ಅವನಿಗೂ ಜಾಗ ಕೊಡಬೇಕು, ನಾನು ಹೋಗಬೇಕು ಅಂತೇಳಿ ನಾನೇನು ಮಾಡ್ತೀನಿ, ನಿಧಾನಕ್ಕೆ ಹೋಗ್ತಿರ್ತೀನಿ. ಒಂದು ಟೈರು ರಸ್ತೆದ ಕೇಳದ್ ಬಿಟ್ಟು ಪಟ್ ಅಂತ ಹೊಡ್ಕೊಂಡ್ಬಿಡ್ತದೆ, ಪ್ರಪಾತಕ್ಕೆ ಬಿದ್ದೋಗುತ್ತೆ ಘಾಟ್ ಸೆಕ್ಷನ್ಗಳಲ್ಲಿ. ಈ ಥರದ್ದೆಲ್ಲ ದೋಷ ಇರ್ತದೆ. ಇದು 12ನೇದು. 13ನೇದು ರಸ್ತೆ ಹೀಗಿರ್ತದೆ, ಹಾವು ಥರ ಇರ್ತದೆ. ಘಾಟ್ ಸೆಕ್ಷನ್ ಇರ್ಬೋದು ಆಗೋದು. ಅದಕ್ಕೆ ರಾಹು ಕೇತು ಅಂತೀವಿ ನಾವು. ಅದಕ್ಕೆ ಅದು ರಾಹು ಕೇತುಗಳ ಸನ್ನಿಯಿಂದ ಆಕ್ಸಿಡೆಂಟ್ ಆಗುತ್ತೆ ತನಗೆ ತಾನೆ. ಇದನ್ನೆಲ್ಲ ಮಾಡಿಸೋರು ಯಾರು? ಶನಿ ಗ್ರಹದ ಮಗನಾದಂಥ ಮಾಂದಿ ಅಂತೇಳಿ. ಮಾಂದಿ ಅನ್ನೋದು ಒಂದು ಗ್ರಹ ಅಂತ ಕನ್ಸಿಡರ್ ಮಾಡ್ತಾರೆ ಜ್ಯೋತಿಷ್ಯ ಶಾಸ್ತ್ರ. ಅದು ಗ್ರಹ ಅಲ್ಲ, ಬಟ್ ಶನಿಯ ಮಗ ಮಾಂದಿ ಅಂತೇಳಿ. ಆ ದೋಷ ನಮ್ಮ ಜಾತಕದಲ್ಲಿ ಇತ್ತು ಅಂದರೆ ಈ ರೀತಿ ಇಷ್ಟು 12, 13 ವೆರೈಟಿ ರೂಪದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಟ್ರಾವೆಲ್ ಮಾಡುವಾಗ. ಅದು ಟ್ರೈನಲ್ಲೇ ಆಗಿರಲಿ, ಬಸ್ಸಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ. ಇದು ಇನ್ನೊಂದು ಫ್ಲೈಟಲ್ಲಿ ಬೇಕಾದ್ರೆ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಪ್ರಾಬ್ಲಮಿಂದ ನಾವು ನೋಡ್ತಿರ್ತೀವಿ ಬೇಕಾದಷ್ಟು ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ. ಇದಕ್ಕಿದ್ದಾಗೆ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಫ್ಲೈಟು ಲ್ಯಾಂಡಿಂಗ್ ಮಾಡೋಕ್ಕೆ ಆಗೋದಲ್ಲ, ಸಮುದ್ರಕ್ಕೆ ಬಿದ್ದೋಗಿದೆ, ಇನ್ಯಾವುದೋ ಬಿಲ್ಡಿಂಗ್ ಮೇಲೆ ಹೊಡೆದು ಬಿದ್ದೋಗಿದೆ, ರಸ್ತೆಯಲ್ಲೆಲ್ಲ ಬಿದ್ದಿದೆ, ಎಷ್ಟೊಂದು ಅನಾಹುತಗಳಾಗಿದೆ. ಏರೋಪ್ಲೇನ್ಸು ಅಂದರೆ ಏರ್ ಇಂಜಿನ್ನು ಬ್ಲಾಸ್ಟ್ ಆಗಿ, ಹೆಲಿಕಾಪ್ಟ್ರಲ್ಲಿ ಹೋಗೋರು, ಎಷ್ಟು ಜನ ಮಂತ್ರಿಗಳು ಹೋಗ್ಬೇಕು ಹೆಲಿಕಾಪ್ಟ್ರಲ್ಲೇ ಬ್ಲಾಸ್ಟ್ ಆಗಿ ಹೋಗಿದೆ. ಇದೆಲ್ಲ ನೋಡಿದಾಗ ಆಯುಷ್ಗೆ ಕಾರಕ ಶನಿಗ್ರಹ. ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ ಹೇಳೋದು ಶನಿಗ್ರಹ. 80 ವರ್ಷ 90 ವರ್ಷ ಬದುಕಿದ್ದೇನೆ ಅಂದರೆ ಶನಿ ಆಶೀರ್ವಾದ ಇದೆ ಅಂತ. ಆಯುಷಲ್ಲಿ ಶನಿ ಉಚ್ಚ ಗ್ರಹ. ಈ ಆಯುಷ್ ಇರ್ತದೆ, ಆಕ್ಸಿಡೆಂಟ್ ಮಾಡಿ ನೆರಳೋಂಗೆ ಮಾಡಿಬಿಡ್ತಾನೆ, ಅದು ಮಾಂದಿ. ಈ ಥರದ್ದು ದೋಷ ಹಲವಾರು ಜಾತಕಗಳಿರ್ತದೆ. ಕೆಲವು ಊಟ ಮಾಡ್ತಿದ್ದಂಗೆ ಸತ್ತೋಗ್ತಾರೆ, ಕೆಲವು ಮಲಗಿದಾಗಲೇ ಸತ್ತೋಗ್ತಾರೆ, ಕೆಲವು ಬರೆಯುವಾಗ, ನಿಂತಾಗ, ಕೂತಾಗ, ಮಲಗಿದಾಗಲೇ ಸತ್ತೋಗ್ಬಿಡ್ತಾರೆ, ಕೆಲವರು ಹಂಗಲ್ಲ ವಿಷ ಕುಡಿದು ಸಾಯ್ತಾರೆ, ಕೆಲವು ಆರೋಗ್ಯದ ಸರಿಯಿಲ್ಲ ರೋಗದ ನರಳಿನಲ್ಲಿ ಸಾಯ್ತಾರೆ, ಕೆಲವರು ಆಕ್ಸಿಡೆಂಟಲ್ಲಿ ಸಾಯ್ತಾರೆ. ಇದೇ ಅಕಾಲ ಮೃತ್ಯು ಅಂತ ಕರೆಯೋದು. ಅಕಾಲ ಮೃತ್ಯು, ಘೋರ ಮೃತ್ಯು. ಈ ಲಾರಿ ಕಾರ್ಗೆ ಅಪ್ಪಚ್ಚಿ ಆಗಿಬಿಟ್ಟಿರ್ತದೆ, ಒಂದು ಲಾರಿ ಜೋರಾಗಿ ಬಂದು ಅಪ್ಪಚ್ಚಿ ಆಗಿಬಿಟ್ಟಿರ್ತದೆ, ಮಾಡಿಬಿಟ್ಟಿರ್ತಾರೆ. ನೋಡಿ, ಇವರು ಯಾರು ನಮ್ಮ ಒಬ್ಬರು ಮಿನಿಸ್ಟ್ರು, ಲೇಡಿ ಮಿನಿಸ್ಟ್ರು, ಮೊನ್ನೆ ಹಬ್ಬದ ಹಿಂದಿನ ದಿನ ನಾಯಿ ಅಡ್ಡ ಬಂತು ಅಂತೇಳಿ ತಡೆಯೋಕ್ಕೆ ಹೋಗ್ಬಿಟ್ಟು ಆಕ್ಸಿಡೆಂಟಾಗಿ ಪಾಪ ಅವ್ರು ಅಡ್ಮಿಟ್ ಆಗಿರೋ. ಅವ್ರಿಗೆ ಬೇಗ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇದಕ್ಕೆ ಕಾರಣ ನಾನು ಇವತ್ತು ಹೇಳ್ತದ್ದು ಮಾಂದಿ, ಶನಿ.
ಅದಕ್ಕೆ ಯಾರೇ ಆಗಿರಲಿ, ಇವತ್ತು ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಾನೊಂದು ಮಂತ್ರ ಜಪ ಮಾಡಿ ಮನೆ ಬಿಡಬೇಕಂತೆ. ವಾಹನವನ್ನು ಮುಟ್ಟಿ ನಾನು ಹೇಳೋ ಮಂತ್ರನ ಹೇಳಿಬಿಟ್ಟು 10 ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ನಾವು ಹೇಳಿರೋ ಮಂತ್ರದಿಂದ ಬಸ್ಸಲ್ಲಿರೋರಿಗೂ ಒಳ್ಳೆಯದು, ಫ್ಲೈಟಲ್ಲಿರೋರಿಗೂ, ಟ್ರೈನಲ್ಲಿ ಎಲ್ರಿಗೂ ಒಳ್ಳೆಯದು. ಆ ಮಂತ್ರಶಕ್ತಿಯಿಂದ ಹಸು ಅಡ್ಡ ಬರಲಿ, ಎಮ್ಮೆ ಮತ್ತು ಎತ್ತು, ಹಾವು, ಜನ ಅಥವಾ ಪ್ರಕೃತಿಯಿಂದ ಮರ ಬಿದ್ದೋಗೋದು, ಈ ಥರದ ಯಾವುದೇ ದೋಷಗಳಿದ್ದರೂ ಕೂಡ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಂದಿಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ, ಅದು ಗ್ರಹ ಅಲ್ಲ ಅಂತ ಕನ್ಸಿಡರ್ ಮಾಡಿಬಿಡ್ತಾರೆ. ಆದರೆ ಶನಿ ಮಗ ಮಾಂದಿ ಅವನು ಎಷ್ಟು ಕ್ರೂರ ಅಂತಂದರೆ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಪ್ರತಿಯೊಬ್ಬರ ಜಾತಕದಲ್ಲೂ ಆ ಮಾಂದಿ ಎಲ್ಲಿದ್ದಾನೆ, ಯಾವ ರಾಶಿಲಿದ್ದಾನೆ, ಯಾರ ದೃಷ್ಟಿ ಅದ ಮೇಲಿದೆ, ಇದನ್ನೆಲ್ಲ ಪರಿಶೀಲನೆ ಮಾಡ್ಕೋಬೇಕು. ಇದು ಮಾಡುವಾಗ ಆಯಾ ದಶಾಭಕ್ತಿ ಬಂದುವಾಗ ಇವನು ಇಂಥದ್ದಲ್ಲೇ ಸಾಯ್ತಾನೆ ಅಂತ ಹೇಳ್ಬೋದು. ಆ್ಯಕ್ಸಿಡೆಂಟಲ್ಲೇ ಸಾಯ್ತಾನೆ, ಪ್ರಾಣಿ ಮುಖೇನ ಮರಣ, ಹಸು ಕರು, ಕೋಳಿ ಯಾರು ಬಂದುಬಿಡ್ತದೆ, ಕುರಿ ಮಧ್ಯ ಅಡ್ಡ ಬಂದುಬಿಡ್ತದೆ, ಮೇಕೆಗಳಿಂದ, ಈ ಥರ ಪಶು ಪ್ರಾಣಿಗಳಿಂದ ಭಾಳಷ್ಟು ಬರುತ್ತೆ. ಒಬ್ಬರು ಹೋಗ್ತಿರ್ಬೇಕಾದ್ರೆ, ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಾಗೆ ಬಂದು ಪಟ್ಟಂತ ಡ್ರೈವಿಂಗ್ ಸ್ಟೇರಿಂಗ್ ಇಟ್ಕೊಂಡು ಡ್ರೈವ್ ಮಾಡ್ತಿದ್ದಾನೆ, ಆ ಗ್ಲಾಸಿಗೆ ಬಂದು ಟಚ್ ಮಾಡಿ ಹೊಟ್ಟೋಯ್ತು. ಅವನು ಆ ಗಾಬರಿಗೆ ಹೋಗಿ ಗುದ್ಕೊಂಬಿಟ್ಟ. ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆ ಕಾಗೆ ಬಂದು ಪಟ್ಟಂತ ಡ್ರೈವಿಂಗ್ ಒಳಗಡೆ ಕಿಟಕಿಯೆಲ್ಲ ಕ್ಲೋಸ್ ಮಾಡ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಆದರೆ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಪಟ್ಟಂತ ಕಾಗೆ ಬಂದು ಆ ಕೊಕ್ಕಲ್ಲಿ ಆ ಗ್ಲಾಸ್ ಮೇಲೆ ಪಟ್ಟಂತ ಕುಕ್ಕಿ ಹಾರೊಟ್ಟೋಯ್ತು. ಆ ಒಂದು ಗಾಬರಿಗೆ ಎದುರುಗಡೆ ಹೋಗಿ ಅವನು ಒಂದು ಕಾಂಪೌಂಡ್ ಇತ್ತು, ಕಾಂಪೌಂಡ್ ಗುದ್ಕೊಂಡು ಆಕ್ಸಿಡೆಂಟ್ ಆಗೋಯ್ತು. ಯಾರ್ಯಾರು ಸ್ವಂತ ವೆಹಿಕಲಲ್ಲಿ ಪ್ರಯಾಣ ಮಾಡ್ತಿರೋ, ಯಾರ್ಯಾರು ಬಸ್ಸು, ಟ್ರೈನು, ಕ್ಯಾಬು, ಆಟೋ, ಟಿ ಟಿ, ಫ್ಲೈಟು, ಹೆಲಿಕಾಪ್ಟ್ರು ಯಾವುದೆಲ್ಲ ಆಗಿರಲಿ, ಹೋಗೋಕ್ಕೆ ಮುಂಚೆ, ಪ್ರಯಾಣ ಮಾಡೋಕ್ಕೆ ಮುಂಚೆ, ಅಥವಾ ನೀವು ಕೂತ್ಕೊಳ್ಳೋ ವೆಹಿಕಲ್ಲು ಅದು 2 ವೀಲರೇ ಆಗಲಿ, ಕಾರೇ ಆಗಲಿ, ಅದನ್ನು ಮುಟ್ಟಿ ನಾನು ಹೇಳೋ ಮಂತ್ರನ ಸ್ಪರ್ಶ ಮಾಡಿ ಹೇಳ್ಬಿಡ್ಬೇಕಂತೆ. ನಿಮ್ಮಿಂದ ಬಸ್ಸಲ್ಲಿರೋರಿಗೂ ಕೂಡ ಆಕ್ಸಿಡೆಂಟ್ ಆಗಲ್ಲ, ನಿಮ್ಮಿಂದ ಈ ಕ್ಯಾಬಲ್ಲಿ ಕೂತಿರೋರ್ಗೂ, ಟ್ರೈನಲ್ಲಿ ಕೂತಿರೋರ್ಗೂ ಯಾರಿಗೂ ಆಕ್ಸಿಡೆಂಟ್ ಆಗಲ್ಲ. ನಿಮ್ಮಿಂದ ಸಾವಿರಾರು ಜನಕ್ಕೆ ಜೀವನ ಕೊಡ್ಬೋದು, ಜೀವನ ಬದುಕಿಸ್ಬೋದು, ಸಾವಿನ ಭಿಕ್ಷೆನ ತೆಗೆದಾಕ್ಬೋದು. ಅದರಿಂದ ಪ್ರತಿಯೊಬ್ಬರು ನಾನು ಹೇಳುವಂಥ ಮಂತ್ರವನ್ನು ಬಹಾಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಕೂಲ್ಗೆ ಹೋಗೋ ಬಸ್ಸು, ಮಕ್ಕಳು ಸ್ಕೂಲಲ್ಲಿ ಹೋಗ್ತಿರ್ತಾರಲ್ಲ, ಆ ಸ್ಕೂಲ್ ಬಸ್ಸು, ಆ ಡ್ರೈವರಲ್ಲೇ ಮಾಂದಿ ದೋಷ ಇತ್ತು ಅಂದರೆ, ಡ್ರೈವರ್ಗೆ ಮಾಂದಿ ದೋಷ ಇತ್ತಂತೆ, 2 ವೀಲರ್ ಹೋಗೋರಿಗೆ ಮಾಂದಿ ದೋಷ ಇತ್ತು ಅಂದರೆ, ಆ ದೋಷ ಇದ್ದವರು ನೀವೇನು ಮಾಡ್ಕೊಳಕ್ಕಾಗಲ್ಲ, ವಿಧಿ ನಡೆಸ್ಬಿಡ್ತದೆ. ಆದರೆ ಈ ಮಂತ್ರದಿಂದ ಜಪ ಮಾಡೋದ್ರಿಂದ ನಿಮಗೆ ಅದು ಆಕ್ಸಿಡೆಂಟಾಗಿ ಸಾವು ಬರೋ ಬದಲು ಏನೋ ಒಂಚೂರು ಆಯಿತು, ಅದಕ್ಕೆ ಗಾಡಿಗೆ ಎಫೆಕ್ಟ್ ಆಯಿತು, ನಿಮಗೇನೂ ಆಗೋದಿಲ್ಲ, ಆ ಥರ ಆಗಿಬಿಡ್ತದೆ. ವಿಧಿ ನಡಿಬೇಕಲ್ಲಿ, ಕರ್ಮ ನಡಿಬೇಕು. ಅದರಿಂದ ಸಾಯೋ ಬದಲು ಏನೋ ಒಂದಿಷ್ಟು ಏಟಾಗ್ಬೋದು, ಅಥವಾ ಗಾಡಿ ಡ್ಯಾಮೇಜ್ ಆಗ್ಬೋದು. ಪ್ರಾಣಿನೇ ಹೋಗಿ ಕೈಕಾಲು ಮುರ್ಕೊಂಡು ಕಾಲು ಕೈಯೋ ಹೋಗಿ ನೆರಳೋ ಬದಲು ಈ ಥರ ದೋಷದಿಂದ ನೀವು ಎಸ್ಕೇಪ್ ಆಗಬೇಕು ಅಂದರೆ ನೀವೇನು ಹೋಮ ಮಾಡಿ ಅಂತಿಲ್ಲ, ಈ ದೊಡ್ಡ ದೊಡ್ಡ ಯಾಗ ಮಾಡಿ, ಯಾತ್ರೆ ಮಾಡಿ, ಜಾತ್ರೆ ಮಾಡಿ ಅಂತ ಹೇಳ್ತಿಲ್ಲ. ವೆಹಿಕಲ್ ಮುಟ್ಟಿ ಮಂತ್ರ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಏನು, ಹಸ್ತದಲ್ಲಿ ಹಿಂಗಿಟ್ಕೊಂಡು ಓಂ ಕಾಕಧ್ವಜಾಯ ವಿದ್ಮಹೇ, ಕಾಕ ಅಂದರೆ ಕಾಗೆ ಸಂಸ್ಕೃತ ಭಾಷೆಯಲ್ಲಿ. ಶನಿ ಧ್ವಜದಲ್ಲಿ ಕಾಗೆ ಇದೆಯಂತೆ, ಧ್ವಜ. ಕಾಕಧ್ವಜಾಯ ವಿದ್ಮಹೇ, ನೋಡಿ ಧ್ವಾ ಮಹಾಪ್ರಾಣ, ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ. ಕೈಯಲ್ಲಿ ಖಡ್ಗ ಇರ್ತದಂತೆ, ಅದು ಸಾವನ್ನು ಕಟ್ ಮಾಡೋವಂಥದ್ದು. ಯಾವುದರಿಂದ, ಹಸುವಿಂದ, ಎಮ್ಮೆಯಿಂದ, ಹಾವಿಂದ, ನಾಯಿಯಿಂದ, ಮನುಷ್ಯರಿಂದ, ಯಾವುದರಿಂದ, ಕುರಿ, ಕೋಳಿ, ಎಮ್ಮೆ ಯಾವುದಲ್ಲೇ ಬಂದರೂ ಕೂಡ ಆ ಕ್ಷಣದಲ್ಲಿ ಖಡ್ಗ ಹಸ್ತಾಯ ಧೀಮಹಿ ತನ್ನೋ ಮಂಧ ಪ್ರಚೋದಯಾತ್ ಅಂತ ಮಾಂದಿಗೆ ನಾನು ಶರಣಾಗಿದ್ದೀನಿ ಅಂಥೇಳಿ, ಇದು ಗಾಯತ್ರಿ ಮಂತ್ರ. ಇದು ಶನಿ ಗಾಯತ್ರಿ ಅಂತಲೂ ಕರೀತಾರೆ. ಮಾಂದಿ ಅಂದರೆ ಶನಿ ಮಗ, ಅವನಿಗೂ ಕೂಡ. ಅದರಿಂದ ವಾಹನದಲ್ಲಿ ಮೃತ್ಯು ದೋಷ ಬರೋದು ಶನಿಯ ಮಗನ ದೋಷದಿಂದ, ಮಾಂದಿಯಿಂದ. ಅದರಿಂದ ವೆಹಿಕಲ್ನ ಮುಟ್ಟಿ ಓಂ ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್. ಓಂ ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್. ಮಂದಃ ಅನುಸ್ವರ, ದಹ
ಮಂದಃ ಪ್ರಚೋದಯಾತ್. ಇದನ್ನು ದಿನನಿತ್ಯ ಹೊರಗಡೆ ಹೋಗೋರು, ಸ್ವಂತ ವೆಹಿಕಲ್ ಓಡಿಸ್ಕೊಂಡು ಹೋಗೋರು ಇದನ್ನು ಹೇಳಿಬಿಟ್ಟು ಹೋದರೆ ಯಾವನೇ ಬೇಕು ಅಂತ ಗುದ್ದಕ್ಕೆ ಬಂದರೂ ಕೂಡ ನಿಮಗೇನೂ ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ಆದರೂ ನಿಮಗೆ ಕೈ ಕಾಲು ಡ್ಯಾಮೇಜ್ ಆಗೋದಿಲ್ಲ. ಏಕೆಂದರೆ ಅಂಗವಿಕಲತೆ ಕೊಡುವನೇ ಶನಿಗ್ರಹ, ಅಂಗಹೀನತೆ ಮಾಡುವನೇ ಶನಿಗ್ರಹ. ಆದ್ದರಿಂದ ಯಾವ ಗ್ರಹನ ಬೇಕಾದ್ರೂ ಎದುರಾಕೋಬೋದು, ಶನಿ ಗ್ರಹನ ಎದುರಾಕೋಕ್ಕೆ ಸಾಧ್ಯ ಇಲ್ಲ. ಶನಿ ದೃಷ್ಟಿ ಬಿಟ್ಟ ಅಂದರೆ ಮುಗಿದೋಯ್ತು. ಅವನೆಂಥ ಜಗತ್ತಲ್ಲಿ ಎಂಥ ದೊಡ್ಡ ಪೊಸಿಷನಲ್ಲಿ ಎಷ್ಟೇ ಕೋಟಿ ಇದ್ದರೂ ಕೂಡ ಕೇರ ಪುಟ್ಬಾ ತಂದಿಟ್ಬಿಡ್ತಾನೆ. ಆದ್ದರಿಂದ ಶನಿಯನ್ನು ಚೆನ್ನಾಗಿ ನಾವು ಉಪಚಾರ ಮಾಡ್ಕೋಬೇಕು, ಚೆನ್ನಾಗಿ ಫ್ರೆಂಡ್ಶಿಪ್ ಇಟ್ಕೋಬೇಕು. ಅದರಲ್ಲೂ ಈ ವರ್ಷ ಕುಂಭರಾಶಿಯಿಂದ ಮಾರ್ಚ್ 29ನೇ ತಾರೀಕು, ಈ ವರ್ಷ 29ನೇ ತಾರೀಕು ಮಾರ್ಚ್ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಮೀನರಾಶಿ ಒಂದು ಪ್ರಾಣಿ ರಾಶಿ, ಜಲತತ್ವ ಇರೋ ರಾಶಿ. ಆದ್ದರಿಂದ ಮೀನರಾಶಿಲಿ ಯಾರು ಇನ್ಮೇಲೆ ಪ್ರಯಾಣ ಮಾಡ್ತಾರೋ ಅವ್ರಿಗೆ ಈ ಮಂತ್ರ ಬಹಳ ಹೆಲ್ಪ್ ಮಾಡುತ್ತೆ. ನಾನು ಎದುರಿಸ್ತಾ ಇಲ್ಲ, ಈ ಹೇಳೋ ಒಂದು ಮುಂಜಾಗ್ರತೆ ಕ್ರಮ ನಿಮ್ಮ ಲೈಫಲ್ಲೇ ಸೆಕ್ಯೂರಿಟಿ ಮಾಡ್ತದೆ. ಅದರಿಂದ ಇಲ್ಲಿ ಯಾರು ಬರೋದಿಲ್ಲ ಜಗತ್ತಿನಲ್ಲಿ. ನಮ್ಮ ಕರ್ಮಕ್ಕೆ ನಾವೇ ಹೊಣೆ, ನಮ್ಮ ಹಸಿವಿಗೆ ನಾವೇ ಹೊಣೆ, ನಮ್ಮ ದಾಹಕ್ಕೆ ನಾವೇ ಹೊಣೆ, ನಮ್ಮ ನಿದ್ದೆಗೆ ನಾವೇ ಹೊಣೆ. ನಮ್ಮ ಪರವಾಗಿ ಇನ್ನೊಬ್ಬರು ಶಾಂತಿ ಮಾಡೋದೇನು ಪ್ರಯೋಜನ ಇಲ್ಲ. ಇವತ್ತು ದಿವಸ ಹಂಗೆ ನಡೀತಾ ಇರೋದು. ಅದರಿಂದ ಈ ಒಂದು ಮಂತ್ರ ತಂತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು ಕರಿ ಎಳ್ಳು, ಒಂದು ಚಮಚ ಕರಿ ಎಳ್ಳು ತೊಗೊಂಡು ಕೈಲಿ ಇಟ್ಕೊಂಡು ತಂತ್ರ ಏನು ಮಾಡಬೇಕು, ಈ ಮಂತ್ರ ಹೇಳಿಬಿಟ್ಟು ಶಮಿ ವೃಕ್ಷದ ಬುಡಕ್ಕೆ ಹಾಕಬೇಕು. ಬನ್ನಿ ಮರದ ಬುಡಕ್ಕೆ ಹಾಕಿದಾಗ ಅಲ್ಲಿರೋ ಹುಳ ಉಪ್ಪಟ್ಟುಗಳು ತಿಂತದಂದು. ಆಗ ನಿಮಗೆ ಈ ದೋಷ ನಿವಾರಣೆ ಆಗುತ್ತೆ. ಮಾಂದಿಗೆ ಶಾಂತಿ. ಓಂ ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್. ಇದು ಹೇಳ್ತಾ ಇರಬೇಕು. ಆಟೋದಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗೋಕ್ಕೆ ಮುಂಚೆ ಇಳಿದಾದ್ಮೇಲೆ ಯಾವಾಗ ಹೇಳ್ತಾ ಇದ್ದರೆ ಸೇಫಾಗಿ ಹೋಗಿ ಸೇಫಾಗಿ ಬರ್ತೀರಾ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಸೇವ್ ಆಗುತ್ತೆ. ಆಕ್ಸಿಡೆಂಟಾರೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ ಕಟ್ಟಬೇಕು. ಇದೊಂದು ಮಂತ್ರ ನಿಮಗೆ ಲಕ್ಷಗಟ್ಟಲೆ ಉಳಿಯುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಒಬ್ಬ ಮಾಂತ್ರಿಕನಿರಬೇಕು, ಪ್ರತಿಯೊಬ್ಬ ಮುದ್ರೆ ಮಾಡೋನಿರಬೇಕು, ಒಬ್ಬ ತಾಂತ್ರಿಕ, ಒಬ್ಬ ಯಾಂತ್ರಿಕನಿರಬೇಕು, ಪ್ರತಿಯೊಬ್ಬ ಮನೇಲೊಬ್ಬ ವೈದ್ಯ ಇರಬೇಕು, ಪ್ರತಿಯೊಬ್ಬರ ಮನೇಲೊಬ್ಬ ಅಗ್ನಿಹೋತ್ರ ಇರಬೇಕು. ಇದೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಮ್ಮ ಜಾತಕಕ್ಕೆ ನಮ್ಮ ಕೈಯಿಂದನೇ ಶಾಂತಿ, ಇನ್ನೊಬ್ರಿಗಿಂತ ಮಾಡೋದು ಬದಲು. ಈ ಒಂದು ಎಪಿಸೋಡ್ಸ್ ನಿಮಗೆಲ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತೀವಿ ಟೈಮ್ ಟು ಟೈಮು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.